ಇಡೀ ನಮ್ಮ ಕರ್ನಾಟಕ ಅಲ್ಲ, ಬಾಂಬೆಗೆ ಹೋಗಿ ಮಹಾರಾಷ್ಟ್ರಕ್ಕೆ ಹೋಗಿ ಎಲ್ಲಿ ಬೇಕಲ್ಲಿ ಹಾಡಿ ನಮ್ಮ ಕನ್ನಡ ನಾಡಿನ ಕೀರ್ತಿ ಪತಾಕೆಯನ್ನು ಹಾರಿಸಿದಂಥ ನಮ್ಮ ಗುರುರಾಜ ಹೊಸಕೋಟೆ ಅವರು ಇವತ್ತು ನಿಮ್ಮ ಊರಿಗೆ ಬಂದಾರ. ಅವ್ರನ್ನೆಲ್ಲ ನೀವು ಪ್ರೀತಿಲೇ ಹೆಂಗೆ ಅವ್ರ ಹಾಡುಗಳನ್ನು ಆಲಿಸ್ಬೇಕಂದ್ರೆ ನಿಮ್ಮ ಮಕ್ಕಳು ಹೆಂಗೆ ಆಡುವಾಗ ಖುಷಿಪಟ್ಟು ನೋಡಿ ನಗ್ತಿರಲ್ಲ, ಅವರ ಮುಪ್ಪಿನ ವಯಸ್ಸಿನವರು 80 ವಯಸ್ಸಿನವರು ಇವತ್ತು ಹಾಡಕ್ಕೆ ಬಂದಾರ. ಅವ್ರನ್ನ ಇವರೆಲ್ಲ ಕರೆಸಿ ಕಾಕ ಒಟ್ಟು ಕರೆಸ್ಬೇಕಂದ್ರು ಇಲ್ಲಪ್ಪ ಕರೆದು ಬರ್ತಾರೆ. ಅವ್ರೇನು ಬಾಳ್ದಾರ, ಸಾದಾ ಸೀದಾ ಮನುಷ್ಯರು. ಇಂಥ ಮನುಷ್ಯ ನಮ್ಮ ಕನ್ನಡ ನಾಡಿಗೆ ಸಿಕ್ಕಿದ ಪುಣ್ಯ ಅಂತ ಹೇಳ್ತಾ ಇವತ್ತು ಅವರೆಲ್ಲ ಮಕ್ಕಳು, ಅವ್ರ ಮಗ, ಅವರಿಬ್ಬರು ಹೆಣ್ಣು ಮಕ್ಕಳು ಎಲ್ಲ ಮಣಿಮೇಳ ಸಂಗೀತದ ಸರಸ್ವತಿಯನ್ನು ನಿಮ್ಮೂರಿಗೆ ಕರ್ಕೊಂಡ್ಬಂದಾರ. ಆ ಸರಸ್ವತಿಯನ್ನು ತಾವೆಲ್ಲರೂ ಪ್ರೀತಿಲಿಂದ ಆಲೈಸಿ ಎಲ್ಲರೂ ಅದ್ಭುತ ಪ್ರೀತಿಯನ್ನು ಅವ್ರಿಗೆ ಕೊಡ್ರಿ ಅಂತ ಹೇಳ್ತಾ ನಾನು ಹೋದ ವರ್ಷ ಬಂದೀನಿ. ನನಗೆ ಮತ್ತು ನಾನು ಬರ್ತೀನಿ ಅಂತ ಹೇಳಾರ. ಇವ್ರು ಹೇಳಿದ್ರು ನಾನೇನು ದತ್ತಕ್ಕೆ ಮಾಡಕ್ಕೆ ಬಂದೀನಪ್ಪ ಇಲ್ಲಿ ಅಂತ ಕೇಳಿದ್ದವ್ರನ್ನ. ಇಲ್ಲ ನಿನ್ನ ದತ್ತಕ್ಕೆ ಕೊಟ್ಟ ಹೋಗ್ತೀನಿ ಅಂತ ಹೇಳಿದ್ರು ಅವರು. ಯಾಕಂದ್ರೆ ನಾನು ಬರ್ತೀನಿ, ಬೇಕಾದಾಗ ಹಾಡ್ತೀನಿ, ನೀವು ಬೇಕಾದಾಗ ಕರೀರಿ, ನಮ್ಮ ತಮ್ಮಾರಿ ನೀವು ಬೇಕಾದಾಗ ಕರೀರಿ, ನಾನು ಬಂದು ಹಾಡ್ತೀನಿ ಅಂತ ಹೇಳ್ತಾ ನನ್ನ ಕರೆಸಿ ಒಂದು ಸನ್ಮಾನ ಮಾಡಿ ನಮ್ಮ ಹಿರಿಯರು ಎಷ್ಟೋ ವರ್ಷ ತನಕ ಈ ಸಂಸ್ಥೆಯನ್ನು ಕಟ್ಕೊಂಡು ಎಲ್ಲ ಯುವಕರನ್ನು ಕಟ್ಕೊಂಡು ಎಲ್ಲ ಜಾತಿ ಭೇದಗಳನ್ನು ದೂರ ಮಾಡಿ ಇಟ್ಕೊಂಡು ಧರ್ಮದಿಂದ ಇದನ್ನು ಕಟ್ಟಿರಿ. ಇದು ಧರ್ಮ ಶಾಶ್ವತವಾಗಿ ಉಳಿಲಿ, ಸತ್ಯ ಅನ್ನೋದು ಜಗದಾಗ ಬೆಳಗಲಿ ಅಂತ ಹೇಳ್ತಾ ನನ್ನ ಕರೆಸಿ ಮಾತಾಡಕ್ಕೆ ಹಚ್ಚಿ ತಾವೆಲ್ಲ ದೇವ್ರ ಗತಿ ಕೂತಂಥ ಎಲ್ಲ ತಾಯಂದಿರಿಗೂ ಗುರು ಹಿರಿಯರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.